ಸ್ನೇಹಿತರೆ, ದಕ್ಷಿಣಾಭಿಮುಖ ನಂದಿತೀರ್ಥ ಕಲ್ಯಾಣಿ ಕ್ಷೇತ್ರ ಮಲ್ಲೇಶ್ವರಂಗೆ ನಿಮಗೆಲ್ಲರಿಗೂ ಸ್ವಾಗತ. ಗಂಗೆಯನ್ನು ಜಟೆಯಲ್ಲಿ ಧರಿಸಿ ಗಂಗಾಧರ ಎಂದು ಖ್ಯಾತನಾದವರು ತ್ರಿಲೋಕದ ಒಡೆಯನಾದ ಪರಮೇಶ್ವರ. ಕಾಶಿಯಲ್ಲಿ ವಿಶ್ವೇಶ್ವರನಾಗಿ, ಸೌರಾಷ್ಟ್ರದಲ್ಲಿ ಸೋಮೇಶ್ವರನಾಗಿ, ಉಜ್ಜಯಿನಿಯಲ್ಲಿ ಮಹಾಕಾಳೇಶ್ವರನಾಗಿ, ಗೋಕರ್ಣದಲ್ಲಿ ಮಹಾಬಲೇಶ್ವರನಾಗಿ ಭಕ್ತರಿಗೆ ತನ್ನ ಸೌಮ್ಯ ರೂಪವನ್ನು ತೋರಿ ಹರಿಸುತ್ತಿದ್ದಾನೆ. ಅದರಲ್ಲೂ ಈ ಕ್ಷೇತ್ರದಲ್ಲಿ ನೆಲೆ ನಿಂತ ಈಶ್ವರನಿಗೆ ಸದಾಕಾಲ ನಂದಿಬಾಯಿಯಿಂದ ನಿತ್ಯ ನೀರಿನ ಅಭಿಷೇಕವಾಗುತ್ತದೆ. ಹಾಗಾದರೆ ಇಂತಹದೊಂದು ಸುಂದರವಾದ ದೇವಾಲಯ ಎಲ್ಲಿದೆ? ಆ ಕ್ಷೇತ್ರದ ಇತಿಹಾಸ ಹಾಗೂ ಮಹಾತ್ಮೆಯನ್ನು ತಿಳಿದುಕೊಳ್ಳೋಣ. ಬೆಂಗಳೂರಿನ ಮಲ್ಲೇಶ್ವರಂ ಸಮೀಪದಲ್ಲಿರುವ ದಕ್ಷಿಣಮುಖ ನಂದಿತೀರ್ಥ ಕಲ್ಯಾಣಿ ಕ್ಷೇತ್ರವನ್ನು ನಂದಿತೀರ್ಥ, ನಂದೀಶ್ವರ ತೀರ್ಥ, ಮಲ್ಲೇಶ್ವರಂ ತೀರ್ಥ, ಬಸವತೀರ್ಥ ಎಂದು ಕರೀತಾರೆ. ಕೆಲವರ ಪ್ರಕಾರ ಈ ದೇವಾಲಯವು 400 ವರ್ಷಗಳಷ್ಟು ಪುರಾತನವಾಗಿದ್ದು, ಕೆಲವು ವಿದ್ವಾಂಸರ ಪ್ರಕಾರ 7000 ವರ್ಷದಷ್ಟು ಪುರಾತನವಾಗಿದೆ ಎಂದು ಹೇಳುತ್ತಾರೆ. ಸಂಪೂರ್ಣ ಕಲ್ಲಿನಿಂದ ನಿರ್ಮಿಸಿದ ದೇವಾಲಯದ ಪ್ರತಿಮೆಗಳು, ಶಿಲ್ಪಿಗಳು ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿದೆ. ಹೀಗಾಗಿ ಈ ಕ್ಷೇತ್ರವನ್ನು ದಕ್ಷಿಣಾಭಿಮುಖ ನಂದಿತೀರ್ಥ ಎಂದು ಹೇಳಲಾಗುತ್ತದೆ. ಈ ದೇಗುಲದ ಪ್ರಮುಖ ಆಕರ್ಷಣೆ ಎಂದರೆ ಸದಾಕಾಲ ನಂದಿಬಾಯಿಯಿಂದ ನೀರು ಹರಿದು ಬರೋದು. ಕಪ್ಪು ವರ್ಣದ ಶಿಲೆಯಲ್ಲಿ ಮಾಡಲ್ಪಟ್ಟ ನಂದಿಬಾಯಿಯಿಂದ ನೀರು ಹರಿದು ಅದು ಶಿವನ ಲಿಂಗದ ಮೇಲೆ ಬೀಳುತ್ತದೆ. ಹೀಗೆ ಬಿದ್ದ ನೀರು ದೇಗುಲದ ಮುಂದೆ ಇರುವ ಕಲ್ಯಾಣಿಯನ್ನು ಸೇರುತ್ತದೆ. ನಂದಿಬಾಯಿಯಿಂದ ಹರಿದು ಬರುವ ನೀರು ಇದುವರೆಗೂ ಎಲ್ಲಿಂದ ಬರುತ್ತದೆ ಎಂಬ ಮಾಹಿತಿಯನ್ನು ಯಾರಿಗೂ ಕೂಡ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಅತ್ಯಂತ ಪ್ರಶಾಂತವಾದ ವಾತಾವರಣವನ್ನು ಹೊಂದಿರುವ ಈ ಸ್ಥಳದಲ್ಲಿ ಶಿವನ ದರ್ಶನ ಅತಿ ಸಮೀಪದಿಂದ ಮಾಡಬಹುದು. ಇಲ್ಲಿರುವ ಕಲ್ಯಾಣಿ ನದಿಗೆ ವಿಶೇಷ ಶಕ್ತಿ ಇದ್ದು, ಚರ್ಮ ರೋಗ ನಿವಾರಣೆಗೆ, ಗೃಹ ಪ್ರವೇಶ, ತೊಟ್ಟಿಲು ಶಾಸ್ತ್ರ, ಗುದ್ದಿಲು ಪೂಜೆ, ಗಂಗಾ ಪೂಜೆಗೆ ಭಕ್ತಾದಿಗಳು ತೆಗೆದುಕೊಂಡು ಮನುಷ್ಯರು ಮಾಡುವ ಅಭಿಷೇಕಕ್ಕಿಂತಲೂ ಸಾಕ್ಷಾತ್ ನಂದಿಯೇ ವರ್ಷದ ಎಲ್ಲಾ ದಿನಗಳಲ್ಲೂ ತನ್ನ ಪುಟ್ಟದಾದ ಬಾಯಿಯ ಮೂಲಕ ಜಲಾಭಿಷೇಕ ಮಾಡುವ ದೃಶ್ಯ ನೋಡುವುದೇ ಪೂರ್ವಜನ್ಮದ ಪುಣ್ಯ. ಈ ಕ್ಷೇತ್ರದಲ್ಲಿ ಶಿವನ ಪೂಜೆ ಜೊತೆಗೆ ಗಣಪತಿ, ನವಗ್ರಹಗಳ ವಿಗ್ರಹಗಳೂ ಇಲ್ಲಿವೆ. ಶಿವರಾತ್ರಿಯಂದು ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತದೆ. ದರ್ಶನದ ಸಮಯ ಬೆಳಗ್ಗೆ 7:30ಯಿಂದ ಮಧ್ಯಾಹ್ನ 12:30ವರೆಗೆ, ನಂತರ ಸಾಯಂಕಾಲ 5:30ಯಿಂದ 8 ಗಂಟೆಯವರೆಗೆ. ಇದು ಕಾಡು ಮಲ್ಲೇಶ್ವರ ದೇವರ ಹಿಂಭಾಗದಲ್ಲಿದೆ. ಗಂಗಮ್ಮ ದೇವಿಯ ಮುಂಭಾಗದಲ್ಲಿ ಈ ದೇವಸ್ಥಾನವಿದೆ. ಶಿವನ ಮೂರ್ತಿ ಯಾವಾಗಲೂ ಪೂರ್ವಾಭಿಮುಖವಾಗಿ ನೆಲೆಸಿರುತ್ತದೆ. ಆದರೆ ಇಲ್ಲಿ ನಂದಿ ಮತ್ತು ಶಿವ ಇಬ್ಬರೂ ಕೂಡ ದಕ್ಷಿಣಾಭಿಮುಖವಾಗಿ ನೆಲೆಸಿದ್ದಾರೆ. ಹಾಗೆ ಶಿವ ವಾಹನ ನಂದಿ ಇದು ಯಾವಾಗಲೂ ಶಿವನ ಮುಂಭಾಗದಲ್ಲಿರುತ್ತದೆ. ಆದರೆ ಈ ದೇವಾಲಯದಲ್ಲಿ ಶಿವನ ತಲೆಯ ಮೇಲೆ ನೆಲೆಸಿದ್ದಾನೆ ಹಾಗೂ ದಿನದ 24 ಗಂಟೆಯೂ ಜಲಾಭಿಷೇಕ ಮಾಡುತ್ತದೆ. ಈ ದೇವಾಲಯ ಕಟ್ಟಿಸಿದ್ದು 1997ರಲ್ಲಿ ಮರುಶೋಧಿಸಿ ದಿವಂಗತ ರಾವ್ ಬಹದ್ದೂರ್ ಎಲೆ ಮಲ್ಲಪ್ಪ ಶೆಟ್ಟಿ 1882ರಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಕನ್ನಡದ ಸುಪ್ರಸಿದ್ಧ ಲೇಖಕರಾದ PN ಸುಂದರ್ ರಾವ್ ಅವರು ಬೆಂಗಳೂರು ಇತಿಹಾಸ ಎಂಬ ಪುಸ್ತಕದಲ್ಲಿ ಇದನ್ನು ದಾಖಲಿಸಿದ್ದಾರೆ. ಈ ದೇವಸ್ಥಾನ ಚೌಕಾಕಾರದಲ್ಲಿದೆ. ಸುತ್ತ ಕಂಬಗಳಿಂದ ಅಲಂಕಾರಗೊಂಡಿದೆ. ದೇವಸ್ಥಾನದ ಮಧ್ಯದಲ್ಲಿ ಕಲ್ಯಾಣಿ ಇದೆ. ನಂದಿಬಾಯಿಯಿಂದ ಬಿದ್ದ ನೀರು ಶಿವನ ಮೇಲೆ ಅಭಿಷೇಕವಾಗಿ ನಂತರ ಕಲ್ಯಾಣಿ ಸೇರುತ್ತದೆ. ನಂತರ ಈ ಕಲ್ಯಾಣಿಯ ನೀರು ಮುಂಭಾಗದಲ್ಲಿರುವ ಬಾವಿಗೆ ಸೇರುತ್ತದೆ. ನಿಮಗೆ ಈ ಮಾಹಿತಿ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.